ಬೆಳಗಾವಿಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ತಂದೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಸತೀಶ್ವರ್ ಸಿನ್ಹಾ 62 ವರ್ಷ ವಯಸ್ಸಿನವರು ಅನಾರೋಗ್ಯ ಕಾರಣ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಪರಿಣಾಮ ಸತೀಶ್ವರ್ ಸಿನ್ಹಾ ಅವರು ಸಾವನ್ನಪ್ಪಿದ್ದಾರೆ. ತಂದೆ ಸಾವಿನ ಸುದ್ದಿ ಗೊತ್ತಾಗಿಯೂ ಕೂಡ ಮಗ ಉತ್ತಮ್ ಸಿನ್ಹಾ ತಂದೆಯ ಮುಖವನ್ನ ನೋಡೋದಕ್ಕೆ ಬಂದಿಲ್ಲ. ಆಸ್ಪತ್ರೆಗೆ ದಾಖಲಿಸೋ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದ ಹೋಟೆಲ್ ಮಾಲೀಕರ ನಂಬರ್ 1 ಕೊಟ್ಟಿದ್ದಾನೆ. ಆನಂತರ ಈ ವಿಷಯವನ್ನ ಅವನಿಗೆ ತಲುಪಿಸೋಣ ಅಂತ ಅವರು ಹೇಳಿದಾಗ ಈ ವಿಷಯ ಗೊತ್ತಾಗಿಯೂ ಕೂಡ ಅವನು ಆಸ್ಪತ್ರೆಗೆ ಬರಲಿಲ್ಲ. ತಂದೆಯ ಮೃತದೇಹವನ್ನ ಸ್ವೀಕಾರ ಮಾಡಿಲ್ಲ. ಕಡೆಯದಾಗಿ ಕೂಡ ಅವರ ಮುಖವನ್ನು ನೋಡಿಲ್ಲ ಅನ್ನೋದು ಈಗ ಬೇಸರವನ್ನ ತರಿಸಿರುವಂತಹ ವಿಷಯ. ಮಗ ಎಲ್ಲಿದ್ದಾನೆ ಅಂತ ತಿಳಿಯದೆ ಪೊಲೀಸರಿಗೆ ಕಂಗಾಲಾಗಿದ್ದಾರಂತೆ. ಜೊತೆಗೆ ಅವರ ಸಹೋದರಿಯ ನಂಬರ್ ಸಿಕ್ಕಿದೆಯಂತೆ. ಅವರು ಗೋವಾದಲ್ಲಿದ್ದಾರಂತೆ. ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರಂತೆ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ.